ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಮೈಸೂರು ದಸರಾ ಹಬ್ಬವು ಕರ್ನಾಟಕ ರಾಜ್ಯಾದ್ಯಂತ ಭವ್ಯವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಬ್ಬವಾಗಿದ್ದು, ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ನೇಮಿಸಿರುವುದನ್ನು ಖಂಡಿಸಿ ಕಲಬುರಗಿಯಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಂಯೋಜಕ ಲಕ್ಷ್ಮೀಕಾಂತ್ ಸ್ವಾದಿ ಮಾತನಾಡಿ, ದಸರಾ ಹಬ್ಬವು ಹಿಂದೂ ಧರ್ಮದ ಭಾವೈಕ್ಯತೆ ಸಾರುವ ಪವಿತ್ರ ಹಬ್ಬವಾಗಿದ್ದು, ಈ ಹಬ್ಬದ ಉದ್ಘಾಟನೆ ಬಾನು ಮುಸ್ತಾಕ್ ಅವರನ್ನು ನೇಮಿಸಿರುವುದನ್ನು ನಾವು ಖಂಡಿಸುತ್ತೇವೆ. ಹಾಗಾಗಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಈ ನಿರ್ಧಾರವನ್ನು ಕೈಬಿಡಬೇಕೆಂದು ಹೇಳಿದರು. ದಸರಾ ಉದ್ಘಾಟನೆ ಕೈ ಬಿಡೋರಿಗೆ ನಾವು ಬಿಡೋದಿಲ್ಲ. ಮುಸ್ತಕ್ ಅವರ ದಸರಾ ಉದ್ಘಾಟನೆ ಕೈ ಬಿಡೋರಿಗೆ ನಾವು ಬಿಡೋದಿಲ್ಲ. ಬಾನು ಮುಸ್ತಕ್ ಅವರ ದಸರಾ ಉದ್ಘಾಟನೆ ಮಾಡೋದು ಬೇಡವೇ ಬೇಡ. ಬಾನು ಮುಸ್ತಕ್ ಅವರ ದಸರಾ ಉದ್ಘಾಟನೆ ಮಾಡೋದು ಬೇಡವೇ ಬೇಡ. ದಸರಾದಲ್ಲಿ ರಾಜಕೀಯ ತರುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕೋಮುಭಾವನೆ ಸೃಷ್ಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬಾನು ಮುಸ್ತಕ್ ಅವರ ದಸರಾ ಉದ್ಘಾಟನೆಯಿಂದ ಕೈ ಬಿಡಿ. ಬಾನು ಮುಸ್ತಕ್ ಅವರ ದಸರಾ ಉದ್ಘಾಟನೆಯಿಂದ ಕೂಡಲೇ ಕೈ ಬಿಡಲೇಬೇಕು. ದಸರಾ ಉದ್ಘಾಟನೆಯಿಂದ ಕೈ ಬಿಡಲೇಬೇಕು. ದಸರಾ ಉದ್ಘಾಟನೆ ಕೈ ಬಿಡೋರಿಗೆ ನಾವು ಬಿಡೋದಿಲ್ಲ. ಮುಸ್ತಕ್ ಅವರ ದಸರಾ ಉದ್ಘಾಟನೆಯಿಂದ ಕೈ ಬಿಡೋರಿಗೆ ನಾವು ಬಿಡೋದಿಲ್ಲ. ಇವತ್ತಿನ ದಿವಸ ಕಲಬುರಗಿಯಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಗಳ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಏನು ನಮ್ಮ ಹಿಂದೂ ಧರ್ಮದ ಭಾವೈಕ್ಯತೆ ಸಾರುವಂಥ ಅತಿ ದೊಡ್ಡ ಹಬ್ಬ ಅಂದರೆ ದಸರಾ ಹಬ್ಬ ಅಂತೇಳಿ ನಾವು ಇವತ್ತಿನ ಪಾವಿತ್ರ್ಯ ಹಬ್ಬ ದಸರಾ ಹಬ್ಬ. ಇವತ್ತಿನ ದಿವಸ ರಾಜ್ಯ ಸರ್ಕಾರ ಏನು ಮೈಸೂರಿನಲ್ಲಿ ನಡೆಯುವಂಥ ಚಾಮುಂಡೇಶ್ವರಿಯ ಭವ್ಯ ಮೂರ್ತಿ ಮೆರವಣಿಗೆಯಲ್ಲಿ ಅದು ಯಾವ ರೀತಿಯಪ್ಪ ಅಂದರೆ ಇವತ್ತಿನ ದಿವಸ ಅವರು ಬಾನು ಮುಸ್ತಾಕ್ ಅವರು ಇವತ್ತಿನ ದಿವಸ ಪ್ರಶಸ್ತಿ ಪಡೆದಾರ. ಅದು ಎಲ್ಲರಿಗೂ ಖುಷಿಯಾದ ವಿಷಯ, ಇಡೀ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂಥ ವಿಷಯ. ಆದರೆ ಇವತ್ತಿನ ದಿವಸ ಈ ವಿಷಯ ಬರೀ ಖುಷಿಯಾಗಿರ್ಬೇಕಷ್ಟೇ. ಅದು ಇವತ್ತಿನ ದಿವಸ ತಂದು ಮೈಸೂರು ದಸರಾ ಉದ್ಘಾಟನೆ ಮಾಡಕತ್ತಾರೆ ಇವತ್ತಿನ ದಿವಸ ಮುಖ್ಯಮಂತ್ರಿಗಳು. ಇವತ್ತಿನ ದಿವಸ ಎಲ್ಲ ಸಂಘಟನೆಗಳು ಉಗ್ರ ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಆ ಒಂದು ಸಮುದಾಯದಲ್ಲಿ ಮೂರ್ತಿಗೆ ಪೂಜೆ ಮಾಡುವಂಥ ಒಂದು ಅವಕಾಶ ಇಲ್ಲ. ಅವರಿಗೆ ಅವರೇ ಆದಂಥ ಆಚಾರ ಪದ್ಧತಿ. ಈಗಾಗಲೇ ಅನೇಕ ಮುಸ್ಲಿಂ ಮುಖಂಡರು ಕೂಡ ಇದನ್ನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತಿನ ಬಾನು ಮುಸ್ತಾಕ್ ಅವರ ವಿರುದ್ಧ. ಅದಕ್ಕೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಮೈಸೂರು ದಸರಾ ಉದ್ಘಾಟನೆ ಅವರನ್ನು ಕೈ ಬಿಡಬೇಕು. ಇಲ್ಲದೆ ಹೋದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕನ್ನಡ ಹಿಂದೂ ಪರ ಸಂಘಟನೆಗಳ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಮೈಸೂರು ಚಲುವಂಥ ಒಂದು ಚಳವಳಿ ಮಾಡಬೇಕಾಗ್ತದೆ. ಇದಕ್ಕೆ ತಕ್ಕ ಉತ್ತರವನ್ನು ನಾವು ಹಿಂದೂಗಳು ಕೊಡ್ಲಿಕ್ಕೆ ರೆಡಿಯಾಗಿ ನಿಂತೀವಿ. ಇದನ್ನು ಎದುರಿಸೋಕ್ಕೆ ಸಿದ್ದರಾಮಯ್ಯವರು ರೆಡಿಯಾಗಿರ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.